ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದಲ್ಲಿ ಖ್ಯಾತಿ ಪಡೆದ ತಿಹಾರ್ ಜೈಲಿನ ಬಗ್ಗೆ. ವಿಶೇಷವಾಗಿ ಅಲ್ಲಿರುವ ಮಹಿಳಾ ಕೈದಿಗಳು ಎದುರಿಸುತ್ತಿರುವ ಭಯಾನಕ ಶೋಷಣೆಗಳ ಬಗ್ಗೆ ಚರ್ಚಿಸೋಣ. ಭ್ರಷ್ಟ ಅಧಿಕಾರಿಗಳು ಹಣದ ಆಸೆಗೆ ರಾತ್ರಿ ಸಮಯದಲ್ಲಿ ಮಹಿಳಾ ಕೈದಿಗಳ ಮೇಲೆ ಮಾಡುವ ಕೆಟ್ಟ ಕೃತ್ಯಗಳನ್ನು ಕೇಳಿದರೆ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ, ಹಾಗಾಗಿ ಕೊನೆಯವರೆಗೂ ನೋಡಿ. ದೆಹಲಿಯಲ್ಲಿರುವ ತಿಹಾರ್ ಜೈಲು, ಅಲ್ಲಿ ಪ್ರತಿ ಕೈದಿಗೂ ತನ್ನದೇ ಆದ ಕಥೆಯಿದೆ. ಕೆಲವರು ಜೀವನದ ಪರಿಸ್ಥಿತಿಗಳಿಂದ ಅಪರಾಧಿಗಳಾಗಿ ಬದಲಾಗಿದ್ದಾರೆ, ಇನ್ನು ಕೆಲವರು ಬಲವಂತವಾಗಿ ಈ ಸ್ಥಿತಿಗೆ ತಲುಪಿದವರು. ಆದರೆ ಈ ಕಥೆಯ ಮುಖ್ಯ ಪಾತ್ರ ಅನಾಮಿಕಾ ಶರ್ಮಾ. ಅವಳು ಧೈರ್ಯವಂತ ಪರಿಶೋಧನಾ ಜರ್ನಲಿಸ್ಟ್. ಅವಳು ದೇಶದ ಪ್ರಮುಖ ನಾಯಕ ರಮೇಶ್ ಠಾಕೂರ್ ಮತ್ತು ಪೊಲೀಸ್ ಅಧಿಕಾರಿ ವಿಕ್ರಮ್ ಸಿಂಗ್ರ ಕೆಟ್ಟ ಕೃತ್ಯಗಳನ್ನು ಜಗತ್ತಿಗೆ ಬಯಲು ಮಾಡಿದಳು. ಆದರೆ ಸತ್ಯವನ್ನು ಹೊರಗೆಡಹಿದ್ದಕ್ಕೆ ಅವಳಿಗೆ ತೀರ್ಪು ಬಂತು. ಸುಳ್ಳು ಕೊಲೆ ಪ್ರಕರಣದಲ್ಲಿ ಅವಳನ್ನು ಸಿಕ್ಕಿಸಿ ಜೈಲಿಗೆ ಕಳುಹಿಸಿದರು. ಆರೋಪಿತಳನ್ನು ಕಾನೂನುಬದ್ಧ ಹಿರಾಸತ್ನಲ್ಲಿ ತಿಹಾರ್ ಜೈಲಿಗೆ ಕಳುಹಿಸುತ್ತಿದ್ದೇವೆ ಎಂದು ನ್ಯಾಯಾಧೀಶರು ಹೇಳಿದ ಮಾತುಗಳು ಅನಾಮಿಕಾಳ ಜೀವನವನ್ನೇ ಬದಲಾಯಿಸಿಬಿಟ್ಟವು. ತಿಹಾರ್ ಜೈಲಿನ ಮುಖ್ಯ ಗೇಟ್ ತೆರೆದಾಗ ಅವಳಿಗೆ ನರಕದ ಬಾಗಿಲು ತೆರೆದಂತೆ ಅನಿಸಿತು. ಸುತ್ತಲೂ ಎತ್ತರದ ಗೋಡೆಗಳು, ಮುಳ್ಳುತಂತಿಗಳು, ಪ್ರತಿ ಮೂಲೆಯಲ್ಲೂ ಯೂನಿಫಾರ್ಮ್ ಧರಿಸಿದ ಭದ್ರತಾ ಸಿಬ್ಬಂದಿ ನಿಂತಿದ್ದರು. ಜೈಲಿನ ಮಹಿಳಾ ಅಧಿಕಾರಿ ಮೀನಾ ಸಿಂಗ್ ಅನಾಮಿಕಾಳನ್ನು ಕಠಿಣವಾಗಿ ನೋಡುತ್ತಾ ಹೇಳಿದಳು, ಇಲ್ಲಿ ಜರ್ನಲಿಸಂ ಕೆಲಸ ಮಾಡಲ್ಲ, ಕೇವಲ ಜೈಲು ನಿಯಮಗಳೇ ನಡೆಯುತ್ತವೆ. ಅನಾಮಿಕಾಳನ್ನು ಒಳಗಡೆ ಕರೆದೊಯ್ಯುತ್ತಿರುವಾಗ ಅವಳನ್ನು ದೈಹಿಕ ಪರೀಕ್ಷೆಗಾಗಿ ಒಂದು ಕತ್ತಲು ತಣ್ಣನೆಯ ಕೋಣೆಗೆ ಕರೆದೊಯ್ದರು. ಆ ಕೋಣೆಯಲ್ಲಿ 3 ಮಹಿಳಾ ಕಾನ್ಸ್ಟೇಬಲ್ಗಳಿದ್ದರು. ನಿಮ್ಮ ಬಟ್ಟೆಗಳನ್ನೆಲ್ಲ ತೆಗೆಯಿರಿ ಎಂದು ಮೀನಾ ಕಠೋರ ಸ್ವರದಲ್ಲಿ ಆದೇಶಿಸಿದಳು. ಅನಾಮಿಕಾ ವಿರೋಧಿಸಿದಳು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಆದರೆ ಒಬ್ಬ ಕಾನ್ಸ್ಟೇಬಲ್ ಬೆದರಿಸುತ್ತಾ ಹೇಳಿದಳು, ಇದು ತಿಹಾರ್, ಇಲ್ಲಿ ಕಾನೂನು ಅಲ್ಲ, ನಮ್ಮ ಇಚ್ಛೆಯೇ ನಡೆಯುತ್ತದೆ. ಅನಾಮಿಕಾ ಬಲವಂತವಾಗಿ ತನ್ನ ಬಟ್ಟೆಗಳನ್ನು ತೆಗೆಯಬೇಕಾಯಿತು. ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯಿಂದ ಕಣ್ಣೀರು ತುಂಬಿತು. ಆದರೆ ತನ್ನನ್ನು ದುರ್ಬಲಳೆಂದು ತೋರಿಸಿಕೊಳ್ಳಲು ಬಯಸಲಿಲ್ಲ. ನಗ್ನ ಸ್ಥಿತಿಯಲ್ಲಿ ಅವಳನ್ನು ಗೋಡೆಗೆ ಒರಗಿ ನಿಲ್ಲಿಸಿದರು. ಅವಳ ಶರೀರದ ಪ್ರತಿ ಭಾಗವನ್ನು ಪರೀಕ್ಷಿಸಿದರು. ಯಾವುದಾದರೂ ಕಾನೂನುಬಾಹಿರ ವಸ್ತು ಅಥವಾ ಮೊಬೈಲ್ ಫೋನ್ ಮರೆಮಾಚಿದ್ದರೇನೋ ನೋಡಲು. ಬಗ್ಗಿಸಿ ಎಂದು ಒಬ್ಬ ಅಧಿಕಾರಿ ಆದೇಶಿಸಿದಳು. ಅನಾಮಿಕಾ ಬೊಗ್ಗಿ ಕೈಗಳನ್ನು ಮೇಲೆತ್ತಿದಾಗ ಒಬ್ಬ ಕಾನ್ಸ್ಟೇಬಲ್ ಅವಳ ಬೆನ್ನಿಗೆ ಕೋಲಿನಿಂದ ಹೊಡೆದು ಹೇಳಿದಳು, ನಿನಗೆ ಎಷ್ಟು ಧೈರ್ಯ? ಮಂತ್ರಿಗಳ ವಿರುದ್ಧ ಮಾತನಾಡಲು. ಅನಾಮಿಕಾ ನೋವನ್ನು ಸಹಿಸಿದಳು, ಆದರೆ ಕಣ್ಣೀರು ನಿಲ್ಲಲಿಲ್ಲ. ಪರೀಕ್ಷೆ ಮುಗಿದ ನಂತರ ಅವಳಿಗೆ ಕಲುಷಿತ ಹಳೆಯ ಜೈಲು ಬಟ್ಟೆಗಳನ್ನು ಕೊಟ್ಟರು. ಅದು ಕಲುಷಿತ ಸೀರೆಯಂತಿತ್ತು, ದುರ್ವಾಸನೆ ಬರುತ್ತಿತ್ತು. ಅನಾಮಿಕಾ ಹೇಗೋ ಧರಿಸಿದಳು. ನಂತರ ಅವಳನ್ನು ಮಹಿಳಾ ಕೈದಿಗಳ ಕೋಣೆ ಸಂಖ್ಯೆ 9ಗೆ ಕರೆದೊಯ್ದರು. ಅಲ್ಲಿನ ಕೈದಿಗಳು ಅವಳನ್ನು ಹೊಸ ಬಲಿಪಶು ಬಂದಂತೆ ನೋಡಿದರು. ಹೊಸ ಸರಕು ಬಂದಿದೆ ಎಂದು ಒಬ್ಬ ಅಪಾಯಕಾರಿ ಕೈದಿ ರಜಿಯಾ ಬೇಗಂ ಹೇಳಿದಳು. ಅವಳು ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಳು. ಅನಾಮಿಕಾ ನೋಡಿದಳು, ಬಹಳಷ್ಟು ಮಹಿಳೆಯರು ಸುಳ್ಳು ಆರೋಪಗಳಿಂದ ಇಲ್ಲಿದ್ದರು. ಆದರೆ ಕೆಲವರು ಜೈಲಿನೊಳಗೆ ನಡೆಯುತ್ತಿರುವ ಲೈಂಗಿಕ ವ್ಯಾಪಾರ ಮತ್ತು ಮಾದಕ ದ್ರವ್ಯಗಳ ವ್ಯಾಪಾರದಲ್ಲಿ ಭಾಗಿಯಾಗಿದ್ದರು. ತಿಹಾರ್ ಜೈಲಿನೊಳಗೆ ಅನಾಮಿಕಾ ನೋಡಿದ್ದು ಕಾನೂನು ಮತ್ತು ನ್ಯಾಯದಿಂದ ದೂರವಾದ ಒಂದು ಕೆಟ್ಟ ಲೋಕ. ಹೊರಗಡೆಯ ಲೋಕದಲ್ಲಿ ತಿಹಾರ್ ಅನ್ನು ಸುಧಾರಣಾ ಗೃಹ ಎನ್ನುತ್ತಾರೆ, ಆದರೆ ಒಳಗಡೆ ಅದು ಸಂಪೂರ್ಣ ಬೇರೆ. ಆ ಬಲ, ಹಣ, ಭಯದ ಮೇಲೆ ನಡೆಯುವ ಸಾಮ್ರಾಜ್ಯ. ತಿಹಾರ್ ಮಹಿಳಾ ಕೋಣೆಯನ್ನು 3 ದೊಡ್ಡ ಗುಂಪುಗಳು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡಿವೆ. ಮೊದಲನೆಯದು ರಜಿಯಾ ಬೇಗಂ ಗುಂಪು. ಇದು ಕೊಲೆಗಳು ಮತ್ತು ಮಾದಕ ದ್ರವ್ಯಗಳ ಕಳ್ಳಸಾಗಣೆಗೆ ಹೆಸರಾಗಿದೆ. ರಜಿಯಾ ಜೈಲಿನೊಳಗೆ ತನ್ನ ಸಣ್ಣ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದಳು. ಅವಳ ಅನುಮತಿ ಇಲ್ಲದೆ ಯಾರೂ ಶಾಂತಿಯಿಂದ ಇರಲಾರರು. ಎರಡನೆಯದು ಸಂಗೀತಾ ಖಾಕೂರ್ ಗುಂಪು. ಪೊಲೀಸ್ ಅಧಿಕಾರಿಗಳು ಜೈಲು ನಿರ್ವಾಹಕರೊಂದಿಗೆ ಸೇರಿ ವಾರಕ್ಕೊಮ್ಮೆ ಹಣ ಸಂಗ್ರಹ ಮತ್ತು ಲೈಂಗಿಕ ವ್ಯಾಪಾರ ನಡೆಸುತ್ತದೆ. ರಾತ್ರಿ ಮಧ್ಯದಲ್ಲಿ ದುರ್ಬಲ ಕೈದಿಗಳನ್ನು ಹೊರಗಡೆ ಕರೆದೊಯ್ದು ಪ್ರಮುಖ ವ್ಯಕ್ತಿಗಳ ಮುಂದೆ ಪರಿಚಯಿಸುತ್ತಾರೆ. ಮೂರನೆಯದು ರುಕ್ಮಿಣಿ ಬಾಯ್ ಗುಂಪು. ಜೈಲಿನೊಳಗೆ ಸಣ್ಣ ಕಳ್ಳತನಗಳು, ವಸ್ತುಗಳ ಕಳ್ಳಸಾಗಣೆ ಮಾಡುತ್ತದೆ. ದುರ್ಬಲ ಕೈದಿಗಳಿಂದ ಆಹಾರ, ಮಲಗುವ ಸೌಕರ್ಯಕ್ಕೆ ಬದಲಾಗಿ ಹಣ ತೆಗೆದುಕೊಳ್ಳುತ್ತದೆ.
ಹೊಸದಾಗಿ ಬಂದ ಪ್ರತಿ ಕೇದಿಯೂ ಪ್ರವೇಶ ಶುಲ್ಕ ಪಾವತಿಸಬೇಕು. ಉತ್ತಮ ಸ್ಥಳ ಬೇಕಿದ್ದರೆ ವಾರಕ್ಕೆ 500ರಿಂದ 1,000 ರೂಪಾಯಿಗಳನ್ನು ಕೊಡಬೇಕು. ಕುಟುಂಬದೊಂದಿಗೆ ಫೋನ್ ಮಾತನಾಡಬೇಕಿದ್ದರೆ 2,000 ರೂಪಾಯಿಗಳ ಲಂಚ ಕೊಟ್ಟು ನಿರ್ವಾಹಕನಿಂದ ಮೊಬೈಲ್ ತೆಗೆದುಕೊಳ್ಳಬಹುದು. ವಿರೋಧಿಸಿದರೆ ರಾತ್ರಿ ಭಯಾನಕವಾಗಿ ಹೊಡೆಯುವುದು ಅಥವಾ ಪ್ರಮುಖ ಅತಿಥಿಗಳ ಬಳಿಗೆ ಕಳುಹಿಸುವುದು. ರಾತ್ರಿ 12 ಗಂಟೆಗಳು. ಅನಾಮಿಕಾ ನೋಡಿದ್ದು, ಇಬ್ಬರು ಮಹಿಳಾ ಭದ್ರತಾ ಸಿಬ್ಬಂದಿ ಕೋಣೆಗೆ ಬಂದು ಪೂಜಾ ಎಂಬ 15 ವರ್ಷದ ಹುಡುಗಿಯನ್ನು ಎಳೆದುಕೊಂಡು ಹೊರಗಡೆ ಕರೆದೊಯ್ದರು. ರುಕ್ಮಿಣಿ ಮೆಲ್ಲನೆ ಹೇಳಿದಳು, ಇವತ್ತು ಪೂಜಾಳ ಸರದಿ ಬಂದಿದೆ. ಇವಳನ್ನು ಜೈಲಿನ ಹಿಂಭಾಗದ ರಹಸ್ಯ ಕೋಣೆಗೆ ಕರೆದೊಯ್ಯುತ್ತಿದ್ದಾರೆ. ಅಲ್ಲಿ ಜೈಲು ನಿರ್ವಾಹಕ ರಘುವೀರ್ ಯಾದವ್ ಮತ್ತು ಹೊರಗಿನ ದೊಡ್ಡ ನಾಯಕರು ಬರುತ್ತಾರೆ. ಅನಾಮಿಕಾಳಿಗೆ ಭಯದಿಂದ ರೋಮಗಳು ನಿಗುರಿದವು. ಪೂಜಾಳನ್ನು ಕರೆದೊಯ್ಯುತ್ತಿರುವಾಗ ರಜಿಯಾ ಗುಂಪಿನ ಸದಸ್ಯರು ಅವಳ ಬಟ್ಟೆಗಳನ್ನು ಹರಿದುಬಿಟ್ಟರು. ಮಾದಕ ದ್ರವ್ಯದ ಇಂಜೆಕ್ಷನ್ ಕೊಟ್ಟು ಸ್ಪೂಹೆ ತಪ್ಪಿಸಿದರು. ಬೆಳಗ್ಗೆ ಹಿಂದಿರುಗಿ ಬಂದಾಗ ಮಾತನಾಡುವ ಧೈರ್ಯವೂ ಉಳಿಯಲ್ಲ ಎಂದು ರಜಿಯಾ ಗಟ್ಟಿಯಾಗಿ ನಕ್ಕಳು. ಈ ಮೊತ್ತ ಕೆಟ್ಟ ವ್ಯಾಪಾರವನ್ನು ನಡೆಸುತ್ತಿರುವವರು ಜೈಲು ನಿರ್ವಾಹಕ ರಘುವೀರ್ ಯಾದವ್, ಪರ್ಯವೇಕ್ಷಕಿ ಮೀನಾ ಸಿಂಗ್ ಮತ್ತು ನಿರ್ವಾಹಕ ನರೇಶ್ ಕುಮಾರ್. ಇವರು ಕೇದಿಗಳ ಕುಟುಂಬಗಳಿಂದ ಹಣ ಸಂಗ್ರಹಿಸಿ ಉತ್ತಮ ಕೋಣೆಗಳನ್ನು ಕೊಡುತ್ತಾರೆ. ದುರ್ಬಲ ಹುಡುಗಿಯರನ್ನು ನಾಯಕರು, ದೊಡ್ಡ ವ್ಯಾಪಾರಿಗಳ ಮನೋರಂಜನೆಗೆ ಬಳಸುತ್ತಾರೆ. ಯಾರಾದರೂ ಹೆಚ್ಚು ಮಾತನಾಡಿದರೆ ಮಾದಕ ದ್ರವ್ಯಗಳಿಗೆ ಚಟ ಹಚ್ಚಿ ಮಾನಸಿಕವಾಗಿ ಮುರಿಯುತ್ತಾರೆ. ಅನಾಮಿಕಾ ಮೊದಲ ಬಾರಿ ವಿರೋಧಿಸಿದಾಗ ರಜಿಯಾ ತನ್ನ ಗುಂಪಿನೊಂದಿಗೆ ಅವಳನ್ನು ಸುತ್ತುವರೆದು ಹೇಳಿದಳು, ಜರ್ನಲಿಸ್ಟ್ ಎಂದು ಇಲ್ಲಿನ ಸತ್ಯವನ್ನು ತಿರಿಯಲು ಬಂದಿದ್ದೀಯಾ? ಈಗ ಸತ್ಯದೊಂದಿಗೆ ಬದುಕಬೇಕಾ ಅಥವಾ ಈ ಕೆಟ್ಟ ಸ್ಥಳದಲ್ಲಿ ಸಾಯಬೇಕಾ? ಅನಾಮಿಕಾ ಪ್ರತಿಕ್ರಿಯಿಸಿದಳು, ಈ ಕೆಟ್ಟ ಮನುಷ್ಯರ ಸತ್ಯವನ್ನು ಜಗತ್ತಿಗೆ ತಿಳಿಸುತ್ತೇನೆ. ರಜಿಯಾ ಸಂಕೇತ ಕೊಟ್ಟಳು. ಅವಳ ಕೂದಲನ್ನು ಹಿಡಿದು ನೆಲಕ್ಕೆ ಎಸೆದರು. ಮುಖಕ್ಕೆ ಒದ್ದರು. ಕೋಣೆ ಮುಂದೆ ಬಟ್ಟೆಗಳನ್ನು ತೆಗೆಯಲು ಬಲವಂತ ಮಾಡಿದರು. ನಿನ್ನನ್ನು ಮುರಿದು ತುಣುಕುಗಳನ್ನು ಮಾಡುತ್ತೇನೆ ಎಂದು ರಜಿಯಾ ಬೆದರಿಸಿದಳು. ಜೈಲಿನೊಳಗೆ ನಡೆಯುತ್ತಿರುವ ಮತ್ತೊಂದು ಕೆಟ್ಟ ವ್ಯಾಪಾರ, ರಹಸ್ಯ ಇಂಟರ್ನೆಟ್, ಡಾರ್ಕ್ ವೆಬ್ ಮತ್ತು ಅಶ್ಲೀಲ ಚಿತ್ರಗಳ ರೆಕಾರ್ಡಿಂಗ್. ರಜಿಯಾ, ಸಂಗೀತ ಜೈಲು ನಿರ್ವಾಹಕನೊಂದಿಗೆ ಸೇರಿ ರಹಸ್ಯ ಕ್ಯಾಮೆರಾ ಕೋಣೆ ಸ್ಥಾಪಿಸಿದ್ದರು. ಹೊಸ ಹುಡುಗಿಯರಿಗೆ ಮಾದಕ ದ್ರವ್ಯಗಳು ಕೊಟ್ಟು ಅತ್ಯಾಚಾರ ಮಾಡಿ ವಿಡಿಯೋಗಳನ್ನು ತೆಗೆದು ರಹಸ್ಯ ಇಂಟರ್ನೆಟ್ನಲ್ಲಿ ಮಾರುತ್ತಾರೆ. ದೂರು ಕೊಟ್ಟರೆ ಮಾನಸಿಕ ರೋಗಿಯಾಗಿ ತೋರಿಸುತ್ತಾರೆ. ಅನಾಮಿಕಾ ಒಳಗಡೆಯೇ ಒಂದು ಬಲಿಷ್ಠ ಯೋಜನೆಯನ್ನು ರೂಪಿಸಿದಳು. ಮೆಲ್ಲನೆ ರುಕ್ಮಿಣಿ ಬಾಯ್, ಪೂಜಾ ತರಹದ ದುರ್ಬಲ ಕೈದಿಗಳನ್ನು ತನ್ನ ಕಡೆಗೆ ಸೇರಿಸಿಕೊಂಡಳು. ರಾತ್ರಿ ಕೋಣೆಯಲ್ಲಿ ಕೈದಿಗಳ ಮಾತುಗಳನ್ನು ರೆಕಾರ್ಡ್ ಮಾಡಲು ದೇಹದಲ್ಲಿ ಮರೆಮಾಚಿ ಸಣ್ಣ ರೆಕಾರ್ಡರ್ ತಂದುಕೊಳ್ಳಲು ಆರಂಭಿಸಿದಳು. ನಿರ್ವಾಹಕ, ಭದ್ರತಾ ಸಿಬ್ಬಂದಿಯ ಕ್ರಿಯೆಗಳ ಮೇಲೆ ನಿಗಾ ಇಟ್ಟಳು. ಸಂಗೀತ, ರಜಿಯಾ ಗುಂಪುಗಳಲ್ಲಿ ವಿಭೇದಗಳನ್ನು ಸೃಷ್ಟಿಸಲು ಆರಂಭಿಸಿದಳು. ಒಂದು ರಾತ್ರಿ ಸಂಗೀತ ಗುಂಪು ಪೂಜಾಳನ್ನು ಮತ್ತೆ ಕರೆದೊಯ್ಯಲು ಬಂತು. ಆದರೆ ಅನಾಮಿಕಾ ರುಕ್ಮಿಣಿ ಇತರರೊಂದಿಗೆ ಸೇರಿ ಆ ಸದಸ್ಯನನ್ನು ಹಿಡಿದು ಭಯಾನಕವಾಗಿ ಹೊಡೆದರು. ಈಗ ನಿಜವಾದ ಆಟ ಆರಂಭವಾಗುತ್ತದೆ ಎಂದು ಅನಾಮಿಕಾ ಹೇಳಿದಳು. ತಿಹಾರ್ ದಪ್ಪ ಗೋಡೆಗಳೊಳಗೆ ನೋವು, ಶೋಷಣೆ, ಅತ್ಯಾಚಾರಗಳ ಶಬ್ದಗಳು ಮಾತ್ರ ಕೇಳುತ್ತಿದ್ದವು. ಈಗ ಅಲ್ಲೊಂದು ಹೊಸ ಬೆಂಕಿ ಹೊತ್ತಿಕೊಳ್ಳುತ್ತಿದೆ. ಅದು ಅನಾಮಿಕಾ ಶರ್ಮಾಳ ಧೈರ್ಯ. ಅವಳು ಜರ್ನಲಿಸ್ಟ್, ಆದರೆ ಪರಿಸ್ಥಿತಿಗಳು ಅವಳನ್ನು ಕೇದಿಯಾಗಿ ಬದಲಾಯಿಸಿವೆ. ಅವಳ ನಿರ್ಣಯ, ಈ ಕೆಟ್ಟ ಸ್ಥಳದಿಂದ ಹೊರಬಂದು ತನ್ನೊಂದಿಗೆ ಆ ಅಮಾಯಕ ಹುಡುಗಿಯರಿಗೂ ನ್ಯಾಯ ತಂದುಕೊಡುತ್ತೇನೆ. ಅವರನ್ನು ಕೆಟ್ಟ ಮನುಷ್ಯರು ಮಣ್ಣಿನಲ್ಲಿ ಕಲಸಿಬಿಟ್ಟರು. ಅನಾಮಿಕಾಳಿಗೆ ಗೊತ್ತಿತ್ತು, ಈ ಕೆಟ್ಟ ವ್ಯಾಪಾರವನ್ನು ಸಂಪೂರ್ಣವಾಗಿ ಮುಗಿಸಬೇಕಿದ್ದರೆ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು. ನೇರವಾಗಿ ಹೋರಾಡಿದರೆ ಫಲಿತಾಂಶವಿಲ್ಲ. ರಜಿಯಾ, ಸಂಗೀತ, ರುಕ್ಮಿಣಿ ಗುಂಪುಗಳೊಂದಿಗೆ ನಿರ್ವಾಹಕ ರಘುವೀರ್ ಯಾದವ್, ಪರ್ಯವೇಕ್ಷಕಿ ಮೀನಾ ಸಿಂಗ್ ತರಹದ ಭ್ರಷ್ಟರು ಕೂಡ ಭಾಗಿದಾರರು. ಕೇದಿಗಳನ್ನು ಒಗ್ಗೂಡಿಸುವ ಕಾರ್ಯತಂತ್ರ. ಮೆಲ್ಲನೆ ದುರ್ಬಲ, ಶೋಷಣೆಗೊಳಗಾದ ಕೇದಿಗಳ ವಿಶ್ವಾಸವನ್ನು ಗಳಿಸಿದಳು. ರುಕ್ಮಿಣಿಯ ಸಹಾಯದಿಂದ ರಾತ್ರಿ ನಿರ್ವಾಹಕನ ಸಂಕೇತದೊಂದಿಗೆ ಹೊರಗಿನ ನಾಯಕರಿಗೆ ಸರಬರಾಜು ಮಾಡುವ ಹುಡುಗಿಯರನ್ನು ತನ್ನ ಕಡೆಗೆ ತಿರುಗಿಸಿದಳು. ಪೂಜಾ, ಮಾಯಾ ತರಹದವರನ್ನು ಗುಂಪಿನಲ್ಲಿ ಸೇರಿಸಿಕೊಂಡಳು. ಅವರೊಂದಿಗೆ ಬಾರಂಬಾರ ದೈಹಿಕ ಶೋಷಣೆ ನಡೆದಿತ್ತು. ರಜಿಯಾಳ ಕೆಲವು ಸದಸ್ಯರನ್ನು ತಿರುಗಿಸಿದಳು. ಅವರು ಅತ್ಯಾಚಾರಗಳಿಗೆ ಬೇಸತ್ತಿದ್ದರು. ಕಪ್ಪು ಕೋಣೆ ಆಟ,
ತಿಹಾರ್ ಭಾಗ ಸಿ ಹಿಂಭಾಗದ ರಹಸ್ಯ ಕೋಣೆ ರಾತ್ರಿ ಹುಡುಗಿಯರನ್ನು ಕರೆದೊಯ್ಯುತ್ತಾರೆ. ಮಾದಕ ದ್ರವ್ಯಗಳು ಕೊಟ್ಟು ಜೈಲು ಅಧಿಕಾರಿಗಳು, ನಾಯಕರು, ದೊಡ್ಡ ವ್ಯಾಪಾರಿಗಳ ಮುಂದೆ ಪರಿಚಯಿಸುತ್ತಾರೆ. ಅಶ್ಲೀಲ ವಿಡಿಯೋಗಳನ್ನು ತೆಗೆದು ರಹಸ್ಯ ಇಂಟರ್ನೆಟ್ನಲ್ಲಿ ಮಾರುತ್ತಾರೆ. ವಿರೋಧಿಸಿದರೆ ಮಾನಸಿಕ ರೋಗಿಯಾಗಿ ತೋರಿಸುವುದು ಅಥವಾ ಕೊಲೆ. ರಾತ್ರಿ ಹುಡುಗಿಯರನ್ನು ಕಪ್ಪು ಕೋಣೆಗೆ ಕರೆದೊಯ್ಯುತ್ತಿರುವಾಗ ರುಕ್ಮಿಣಿಯ ಮೂಲಕ ಹಳೆಯ ಭದ್ರತಾ ಸಿಬ್ಬಂದಿ ರಾಮ್ಲಾಲ್ನು ತನ್ನ ಕಡೆಗೆ ಸೇರಿಸಿಕೊಂಡಳು. ಅವನು ಸಣ್ಣ ರಹಸ್ಯ ಕ್ಯಾಮೆರಾವನ್ನು ಕೊಟ್ಟನು. ಅವಳು ಬಟ್ಟೆಗಳಲ್ಲಿ ಮರೆಮಾಚಿದಳು. ಕಪ್ಪು ಕೋಣೆಯಲ್ಲಿ ಅತ್ಯಾಚಾರಗಳು, ಹುಡುಗಿಯರ ಬಟ್ಟೆಗಳನ್ನು ಹರಿಯುವುದು, ಗುಂಪುಗಳ ನಡುವೆ ಬೆಲೆಗಳನ್ನು ಹಾಕುವುದು, ನಿರ್ವಾಹಕ ಮತ್ತು ಮೀನಾ ಹಣ ಸಂಗ್ರಹ ಎಲ್ಲವನ್ನೂ ರೆಕಾರ್ಡ್ ಮಾಡಿದಳು. ಗುಂಪುಗಳ ನಡುವೆ ವಿಭೇದಗಳು. ರಜಿಯಾಳನ್ನು ರೆಚ್ಚಗೊಟ್ಟು ಸಂಗೀತ ನಿನ್ನ ಸ್ಥಾನವನ್ನು ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ಹೇಳಿದಳು. ಸಂಗೀತಾಳಿಗೆ ರಜಿಯಾ ಮಾಹಿತಿಯನ್ನು ಲೀಕ್ ಮಾಡಿದ್ದಾಳೆ ಎಂದು ನಂಬಿಸಿದಳು. ಫಲಿತಾಂಶ: ರಾತ್ರಿ ರಕ್ತಪಾತದ ಘರ್ಷಣೆ, ಒಬ್ಬ ಸದಸ್ಯ ಸತ್ತನು. ಜೈಲು ಗಲಭೆಗಳು ಆರಂಭವಾದವು. ಕತ್ತಲು ಕಪ್ಪು ಕೋಣೆ ವಿಡಿಯೋವನ್ನು ರಾಮ್ಲಾಲ್ ಮೂಲಕ ಹೊರಗಿನ ಜರ್ನಲಿಸ್ಟ್ ಸ್ನೇಹಿತ ರಾಜೀವ್ಗೆ ಕಳುಹಿಸಿದಳು. ತಿಹಾರ್ನಲ್ಲಿ ವಾರಕ್ಕೆ ಸಂಗ್ರಹ, ಶೋಷಣೆಗಳು, ಕೊಲೆಗಳ ಕೆಟ್ಟ ಸತ್ಯವನ್ನು ಬಯಲು ಮಾಡಿದಳು. ಅತಿ ದೊಡ್ಡ ದಂಗೆ 4-5 ಗಂಟೆಗಳು ರಾತ್ರಿ ಕತ್ತಲಿನಲ್ಲಿ ನಡೆಯಿತು. ಜೈಲು ಮೊತ್ತವು ಎಚ್ಚರಿಕೆ ಶಬ್ದ ಮೊಗರಿಸಿತು. ಅನಾಮಿಕಾ, ರುಕ್ಮಿಣಿ, ಪೂಜಾ, ಉಳಿದ ಹುಡುಗಿಯರು ಆಯುಧಗಳನ್ನು ತೆಗೆದುಕೊಂಡು ಭ್ರಷ್ಟ ಸಿಬ್ಬಂದಿಯ ಮೇಲೆ ದಾಳಿ ಮಾಡಿದರು. ರಜಿಯಾ, ಸಂಗೀತ ಗುಂಪುಗಳು ಕೂಡ ಒಬ್ಬರ ಮೇಲೊಬ್ಬರು ಹೋರಾಡಿದರು. ಬೆಳಗ್ಗೆ ಮೀಡಿಯಾ, ಪೊಲೀಸ್ ದೊಡ್ಡ ಅಧಿಕಾರಿಗಳು ತಲುಪಿದರು. ಕಪ್ಪು ಕೋಣೆಯಿಂದ ಹುಡುಗಿಯರ ಶವಗಳು, ಮಾದಕ ದ್ರವ್ಯಗಳು, ಅತಿಥಿಗಳ ವಿಡಿಯೋಗಳು ಆ ಮೊತ್ತ ವ್ಯವಸ್ಥೆಯನ್ನು ಅಲ್ಲಾಡಿಸಿದವು. ಭ್ರಷ್ಟರು ಬಂಧನ. ನಿರ್ವಾಹಕ ರಘುವೀರ್, ಮೀನಾ ಸಿಂಗ್, ನರೇಶ್ ಕುಮಾರ್ನು ತಕ್ಷಣ ಹಿಡಿದರು. ತಿಹಾರ್ ಕೆಟ್ಟ ವ್ಯಾಪಾರ ಸಂಪೂರ್ಣವಾಗಿ ನಾಶವಾಯಿತು. ಅನಾಮಿಕಾ ತನ್ನ ಜೀವನದಲ್ಲಿ ಅತಿ ದೊಡ್ಡ ಹೋರಾಟ ಮಾಡಿ ಚರಿತ್ರೆ ಸೃಷ್ಟಿಸಿದಳು. ಅವಳು ಜೈಲಿನೊಳಗೆ ಭದ್ರತಾ ಸ್ಥಳವನ್ನು ಸ್ಥಾಪಿಸಿ ಸಾಬೀತುಪಡಿಸಿದಳು. ಒಬ್ಬರು ಬದಲಾವಣೆಯ ಬೀಜವನ್ನು ಬಿತ್ತಿದರೆ ಬರುವ ತಲೆಮಾರುಗಳಿಗೆ ನ್ಯಾಯ ಮತ್ತು ಭದ್ರತೆ ಬರುತ್ತದೆ. ಧೈರ್ಯವಿದ್ದರೆ ತಿಹಾರ್ ಗೋಡೆಗಳು ನಡುಗುತ್ತವೆ. ಉತ್ತಮ ಉದ್ದೇಶವಿದ್ದರೆ ನ್ಯಾಯ ಸ್ವಯಂ ಬರುತ್ತದೆ. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.